ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆಂದಾಗಿದ್ದೀರಾ ಅಂದ್ಕೊತೀನಿ. ನಾನಂತೂ ಚೆಂದಾಗಿರ್ತೀನಿ ಯಾವಾಗೂ. ನೀವು ನೋಡಿ, ಇದು ಉಣಿಗೆ ಮರ. ಈ ಉಣಿಗೆ ಮರದಲ್ಲಿ ಈ ಥರ ಹಸಿ ಎಲೆಗಳನ್ನ ನೀವು ಕಿತ್ಕೊಂಡು ಏನು ಮಾಡಬೇಕಂದ್ರೆ ಒಂದು 5 ಎಲೆ ಕಿತ್ಕೊಳ್ಬೇಕು. ನೋಡಿ ಹೇಳಿರ್ತೀನಿ, ಪ್ರತಿಯೊಂದು ಗಿಡ ಎಲೆಗಳಲ್ಲಿ 5 ದಿನ ಎಲೆಗಳು, ಈ ಥರ ಎಲೆಗಳು, ಹಸಿ ಎಲೆಗಳನ್ನ ಚೆಂದಾಗಿ ತೆಳ್ಳಗಿರೋ ಎಳೆವು ಕಿತ್ಕೊಳ್ಬೇಕು. ಕಿತ್ಕೊಂಡು 5 ಎಲೆಗಳು ಕಿತ್ಕೊಡ್ರಿ. ಪ್ರತಿಯೊಂದು ಗಿಡದಲ್ಲಿ ಎಲೆಗಳು ಏನು ಹೇಳಿರ್ತೀನೋ ಅದು 5 ದಿನ ಮಾತ್ರನೇ ಯೂಸ್ ಮಾಡಬೇಕು. ಯಾಕಂದರೆ ರಿಪೀಟ್ ಯಾವ ಗಿಡ ನಾವು ಕಷಾಯ ಮಾಡ್ಕೊಂಡು ಕುಡಿದಿರ್ತೀರೋ ಅದರಲ್ಲಿ 5 ದಿನ ಆದಮೇಲೆ ಬೇರೆ ಗಿಡ ಕೊಟ್ಟಿರ್ತೀನಿ. ಯಾವ ಗಿಡ ಕೊಟ್ಟಿರ್ತೀನೋ ಆ ಗಿಡ ನೀವು 5 ದಿನ ನೀವು ಕಷಾಯ ಮಾಡ್ಕೊಂಡು ಕುಡೀರಿ. ಕಣ್ಣಿನ ಸಮಸ್ಯೆ ಆಗಲಿ, BP ಶುಗರ್ ಆಗಲಿ, ಕೆಲವ್ರಿಗೆ ಲೈಪೋಮ ಅಂತಾರಲ್ಲ, ಲೈಪೋಮ ಗಡ್ಡೆಗಳಾಗಲಿ, ಇದರಲ್ಲೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಇದರಲ್ಲಿ ತುಂಬಾ ಗುಣಗಳಿರ್ತದೆ. ಇದನ್ನೆಲ್ಲ ಯಾರು ಜಾಸ್ತಿ ಇದು ಮಾಡಲ್ಲ. ಆಲ್ರೆಡಿ ನಾನು ಯೂಸ್ ಮಾಡಿಬಿಟ್ಟೆ ಕೆಲವ್ರಿಗೆ ಕೊಡ್ತಾಯಿದ್ದೀನಿ. ನೋಡಿ, ನಿಮ್ಗಾಗಿ ನೀವು ಮಾಡ್ಕೊಬೇಕಂತ ನಾನು ಹೇಳ್ತಾಯಿದ್ದೀನಿ. ಇದು ಉಣಿಗೆ ಮರ. ನೋಡಿ, ಇದು ಚಿಕ್ಕದು ಗಿಡ, ಮರ ಏನು ತೋರಿಸ್ತಾ ಇಲ್ಲ, ಚಿಕ್ಕ ಗಿಡದಲ್ಲಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದರ ಬಗ್ಗೆ ನಿಮಗೆಲ್ಲ ಕ್ಲೀನಾಗಿ ತಿಳಿಸ್ಕೊಡ್ತೀನಿ. ನೀವು ಮಾಡ್ಕೊಂಡು ಕುಡೀರಿ, ಯಾವ ಸೈಡ್ ಎಫೆಕ್ಟು ಬರೋದಿಲ್ಲ. ನೀವು ಹಾಸ್ಪಿಟ್ಲ್ ಕಾಯಿಲ್ಲ, ಇನ್ನೊಂದು ಹಾಸ್ಪಿಟ್ಲ್ ಮೆಟ್ಲೆ ಎತ್ತಂಗಿರಲ್ಲ. ಮಾಡ್ಕೊಂಡು ಕುಡೀರಿ. 5 ಎಲೆ ಕಿತ್ಕೊಡ್ರಿ ಬೇಕಾದ್ರೆ. ಇದು ನೋಡಿ, ಈ ಬೀಡಿ, ಸಿಗರೇಟು, ಹನ್ಸು ಈ ಥರ ಹಾಕೋರು ಯಾರ್ಯಾರನೇ ಇದ್ದರೆ ಒಂದು ದಿನಕ್ಕೆ 1 ಎಲೆ ಬಾಯಲ್ಲಿ ಇಟ್ಕೊಂಡು ಇದರ ರಸನ ಏನಾರ ನುಂಗಿದ್ರೆ ನಿಜವಾಗ್ಲೂ 100% ರಿಸಲ್ಟ್ ಅಂತ ಬರ್ತಾರೆ. ಜೀವನದಲ್ಲಿ ಅವರು ಹನ್ಸು, ಪಾನ್ ಪರಾಗ್, ಬೀಡಿ, ಸಿಗರೇಟನ್ನೇ ಬಿಡ್ತಾರೆ. ಡ್ರಿಂಕ್ಸ್ ಮಾಡೋರು ಕೂಡ ಒಳ್ಳೆ ಟ್ರೀಟ್ಮೆಂಟ್ ಅಂತ ನಾನು ಹೇಳ್ಕೊಳೋದಕ್ಕೆ ಇಷ್ಟ ಬೀಳ್ತೀನಿ. ಇದನ್ನು ನೀವು ನೋಡ್ಕೊಂಡು ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡ್ಕೊಂಡು ಮಾಡಿಕೊಡ್ರಿ ನೀವು.